ಅದಕ್ಕೆ ಅವರನ್ನ ಇವರನ್ನ ಜಗತ್ತಿಗೆ ಪೂಜೆ ಮಾಡ್ತಾರೆ. ನಮ್ಮ ನಿಮ್ಮನ್ನ ಹೇಗೆ ಪೂಜೆ ಮಾಡ್ತಾರೆ ಹೇಳಿ? ಸತ್ತ 3 ದಿವಸಕ್ಕೆ ಕೂಳು ತಿಂದ್ರಂದ್ರೆ 4 ದಿವಸಕ್ಕೆ ನಮ್ಮನ್ನು ನೆನೆಸೋದೇ. ಯಾಕೆ ಅದರಿಂದ ನಾವು ಭಾಳ ದೂರ ಇದೀವಿ, ಆಚಾರ ವಿಚಾರಗಳಿಂದ ದೂರ ಇದೀವಿ, ಮಾನವೀಯ ಮೌಲ್ಯಗಳಿಂದ ದೂರ ಇದೀವಿ. ಈ ಎಲ್ಲವನ್ನು ಜೀವನದಲ್ಲಿ ಬೇಕಂದ್ರೆ ಎಲ್ಲದಕ್ಕೂ ಏನು ಅವಶ್ಯಕ? ಸಾಹಿತ್ಯ ಅವಶ್ಯಕ. ಈ ಸಾಹಿತ್ಯ ಎಲ್ಲಿವರೆಗೆ ಜೀವಂತದ ಅಲ್ಲಿವರೆಗೆ ಪ್ರಪಂಚ ಉಸಿರಾಡ್ತದ, ಜೀವಂತವಾಗಿರ್ತದ. ಸಾಹಿತ್ಯ ಯಾವತ್ತು ನಿಲ್ಲುತ್ತದ ಅವತ್ತೇ ಪ್ರಪಂಚದ ಉಸಿರಾಟ ನಿಲ್ತದೆ. ಇದ್ರಾಗ 2 ಮಾತಿದೆ. ಸಾಹಿತ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ಅಕ್ಷರಗಳ ಸರಮಾಲೆ. ಇವೆಲ್ಲ ಅನೇಕ ಹಿರಿಯ ಸಾಹಿತ್ಯಗಳು, ಹಿರಿಯ ಮುತ್ಸದ್ದಿ ಜೀವಿಗಳು ಇತ್ತೀಚಿನ ದಿನಗಳಲ್ಲಿ 12 ವರ್ಷದವರು ಸಹಿತ ಸಾಹಿತ್ಯ ಕ್ಷೇತ್ರ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ. ಯಾವ ರೀತಿ ಹೇಳ್ತಾರೋ ಅವ್ರಿಗೆ ಜ್ಞಾನ ದೇವ್ರು ಕೊಟ್ಟರೋ ಗೊತ್ತಿಲ್ಲ. ಖರೆ ನನ್ನ ತಿಳಿದ ಮಟ್ಟಿಗೆ 18 ವರ್ಷಕ್ಕೆ ಮನುಷ್ಯನಿಗೆ ಪ್ರಾಪ್ತ ವಯಸ್ಸು ಬರ್ತದೆ. 25ನೇ ವಯಸ್ಸಿಗೆ ಜ್ಞಾನ ವೃದ್ಧಿ ಆಗ್ತದೆ ಶರೀರದಲ್ಲಿ. ಅಂದ್ರೆ 16, 18ನೇ ವರ್ಷಕ್ಕೆ ಚನ್ನಬಸವಣ್ಣ ಜ್ಞಾನ ನಿಧಿ ಆದ. ಮತ್ತೆ ಬೇರೆ ಅಂತ ಜ್ಞಾನ ನಿಧಿ ಆಗೋದು ನಮಗೆ ಯಾರಿಗೆ, ಈ ಹಿಂದಿನ ಮಾನವರಿಗೆ ಯಾರಿಗೆ ಸಾಧ್ಯ ಇಲ್ಲ. ಅಣ್ಣ ಬಸವಣ್ಣ ಹುಟ್ಟಬೇಕು, ಚನ್ನಬಸವಣ್ಣ ಹುಟ್ಟಬೇಕಂತಂದ್ರೆ ನಿಮ್ಮಂಥ ಸಾಹಿತಿಗಳು ಅಕ್ಷರಗಳ ಜೋಡಣೆಯ ಸರಮಾಲೆಯಲ್ಲಿ ಪುಸ್ತಕಗಳನ್ನು ಬರೆದು ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಟ್ಟಾಗ ಮಾತ್ರ ಮತ್ತೊಬ್ಬ ಮಹಾಜ್ಞಾನಿ ಹುಟ್ಟಬಲ್ಲ. ಖರೆ ಅಂಥ ಸಾಹಿತ್ಯಗಳು ಬೇಕಲ್ಲಿ. ಜ್ಞಾನದ ಬೆಳಕನ್ನು ಚೆಲ್ಲುವ